ನಮಸ್ಕಾರ. ನಾನು ವೈದ್ಯ ಪ್ರವೀಣ್ ಪಾಟೀಲ್ ಅಂತ ಹೇಳಿ. ಒಂದು ಯೂಟ್ಯೂಬ್ನಾಗ ಕ್ವಶನ್ ಕೇಳ್ತಾರೆ, ಹಯಾಟಸ್ ಹರ್ನಿಯಾ ಮ್ಯಾಗ ನಮ್ಗೆ ಇನ್ಫಾರ್ಮೇಷನ್ ಕೊಡ್ರಿ, ಮಾಹಿತಿ ಕೊಡ್ರಿ. ಎಂಡೋಸ್ಕೋಪಿ ಮಾಡಿದಾಗ ಎದೆ ಉರಿತದೆ ಅಂತ ಹೇಳಿ ಎಂಡೋಸ್ಕೋಪಿ ಮಾಡಿಸೇವಿ. ಅಂದ್ರೆ ಉದರದರ್ಶಕ ಯಂತ್ರವನ್ನು ಹಾಕಿಸಿ ನೋಡೇವಿ, ಅದರೊಳಗೆ ಹಯಾಟಸ್ ಹರ್ನಿಯಾ ಐತಿ, ಇದೇ ಕಾರಣದಿಂದ ನಮಗೆ ಎದೆ ಉರಿತೈತಿ ಅಂತ ಹೇಳ್ಯಾರ. ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಹಯಾಟಸ್ ಹರ್ನಿಯಾ ಅಂದರೆ ಏನು ಅಂತ ಇವತ್ತು ನೋಡೋಣ. ಇದು ಎದೆ ಉರಿತಕ್ಕೆ ಅಥವಾ ತಿಂದ ಆಹಾರ ಸೇವಿಸಿದ ಸ್ವಲ್ಪ ಸಮಯ ನಂತರ ಎದೆ ಉರಿತ ಬರುತ್ತೆ, ಅಥವಾ ಹಸಿವು ಜಾಸ್ತಿ ಆದಾಗ ಎದೆ ಉರಿತ ಬರುತ್ತೆ. ಅದಕ್ಕೆ ಸಾಮಾನ್ಯ ಕಾರಣ ಹಯಾಟಸ್ ಹರ್ನಿಯಾ. ಏನು ಹಂಗಂದ್ರೆ ಅಂತ ನೋಡೋದಾದ್ರೆ, ನಾವು ಸೇವಿಸಿದಂಥ ಆಹಾರ ಜಠರ ಭಾಗಕ್ಕೆ ಅಂದರೆ ನಮ್ಮ ಹೊಟ್ಟೆಗೆ ಹೋಗಿ ಮುಟ್ಟಬೇಕಾದ್ರೆ ಸುಮಾರು 25 ಸೆಂಟಿಮೀಟ್ರ್ ಉದ್ದಿರುವಂತಹ ಫುಡ್ ಪೈಪ್ ಮುಖಾಂತರ ಹೋಗುತ್ತೆ. ಅದಕ್ಕೆ ಇಸೋಫೇಗಸ್ ಅಂತ ಕರಿತೀವಿ ನಾವು. ಇಸೋಫೇಗಸ್ನಿಂದ ಹೋಗಿ ಜಠರ ಭಾಗ ಅಂದರೆ ಸ್ಟಮಕ್ಕಿಗೆ ಹೋಗಿ ಮುಟ್ತೈತೆ. ಅದು ನಾವು ಸೇವಿಸಿದಂಥ ಆಹಾರ ಅದು ಹಿಂಗಿರುತ್ತೆ. ಸಾಮಾನ್ಯವಾಗಿ ಇದೊಂದು ಫುಡ್ ಪೈಪು ಅಥವಾ ಎಸೋಫೇಗಸ್ ಅಂತ ನೋಡಿದ್ರೆ ಇದು ಜಠರ ಭಾಗ ಅಥವಾ ಹೊಟ್ಟೆ ಅಂತ ಹೇಳ್ಬೋದು. ಈ ಪ್ರದೇಶಕ್ಕೆ ಆಹಾರ ಬಂದು ತಲುಪುತ್ತೆ. ಇದು ಜಠರ, ಇದು ಲಿವರು, ಇದು ಫುಡ್ ಪೈಪು. ಸೊ ಅದು ಫುಡ್ ಪೈಪು ಹಿಂಗೆ ಆಲ್ಮೋಸ್ಟ್ ಸ್ವಲ್ಪ ಲೆಫ್ಟ್ ಸೈಡ್ ಇರ್ತೈತಿ, ಅದು ಬಂದು ಇಲ್ಲಿ ಸೇರುತ್ತೆ. ಇವು ಎರಡೂ ಸೇರುವಂಥ ಜಾಗಕ್ಕೆ ಒಂದು ಸ್ಪಿಂಕ್ಟ್ರ್ ಇರುತ್ತೆ. ಯಾವುದು ಅನ್ನನಾಳ ಮತ್ತು ಜಠರ ಭಾಗ ಸೇರುವಂಥ ಜಾಗಕ್ಕೆ ಸ್ಪಿಂಕ್ಟ್ರ್ ಅಂತ ಇರುತ್ತೆ, ಅಥವಾ ಶಿಂಬಿ ಅಥವಾ ಗಡ್ಸಾದ ಪ್ರದೇಶ ಇರುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂದ್ರೆ ನಾನ್ ರಿಟರ್ನಿಂಗ್ ವಾಲ್ ಥರ ಕೆಲಸ ಮಾಡುತ್ತೆ. ಒನ್ ವೇ ಮೂಮೆಂಟ್. ಅನ್ನನಾಳದಿಂದ ಒಳಗೆ ಜಠರಕ್ಕೂ ಹೋಗ್ಬೋದು ಹೊರತು ಜಠರ ಮತ್ತು ಒಳಗೆ ಪಚನ ಮಾಡೋ ಮುಂದೆ ಅಲ್ಲಿರುವಂತಹ ವಸ್ತುಗಳು ಅಂದರೆ ಕಂಟೆಂಟ್ ಮ್ಯಾಗ್ ಬರಬಾರ್ದು ಅನ್ನೋದು ಅದ್ರ ಕೆಲಸ. ಅದೇನರ ಸಡ್ಲಾತು ಲ್ಯಾಕ್ಸ್ ಎಲಿಯಸ್ ಅಂತ ಕರೀತಾರೆ. ಸಡ್ಲಾದಂತಹ ಲೋವರ್ ಎಸೋಫೇಜಿಯಲ್ ಸ್ಪಿಂಕ್ಟರ್ ಅಂಥೇಳಿ. ಹಾಗೇನಾರ ಸಡ್ಲಾತು ಅಂತಂದ್ರೆ ಈ ಸೇವಿಸಿದಂಥ ಆಹಾರ ಪಚನ ಆಗೋ ಮುಂದೆ ಮ್ಯಾಗ ಅನ್ನನಾಳಕ್ಕೆ ಬರುತ್ತೆ. ಇಲ್ಲಿರುವಂತಹ ಪಿತ್ತ ಅಂದರೆ ಗ್ಯಾಸ್ಟ್ರಿಕ್ ಸೆಕ್ರಿಷನ್ ಅಂತ ಹೇಳ್ತೇವೆ, ಅದು ಮ್ಯಾಗ್ ಬಂದು ಅನ್ನನಾಳಕ್ಕೆ ಇರಿಟೇಷನ್ ಮಾಡಿ ಅದು ಎದೆ ಉರಿತವಂತಹ ಒಂದು ಅನುಭವವನ್ನು ನಮಗೆ ಕೊಡ್ತೈತಿ. ಇದು ಅನ್ನನಾಳ, ಇದು ಜಠರ ಭಾಗ. ಇಲ್ಲಿ ನೋಡ್ಬೋದು ಈ ಮಾಂಸಗಳು ಸ್ವಲ್ಪ ಸಣ್ಣದವು, ಇಲ್ಲೊಂದು ಸ್ವಲ್ಪ ದಪ್ಪದವು. ಈ ದಪ್ಪದಂಥ ಇದು ನಿಜವಾದ ಸ್ಪಿಂಕ್ಟರ್ಸ್ ಅಲ್ಲ, ಬಟ್ ಸ್ಪಿಂಕ್ಟರ್ಸ್ ಥರ ಕೆಲಸ ಮಾಡ್ತಾವೆ. ಸೇವಿಸಿದ ಆಹಾರ ಕೆಳಗೆ ಬರಕ್ಕೆ ಬಿಡ್ತಾವೆ. ಇದು ಪಚನ ಮಾಡೋ ಮುಂದೆ ಮ್ಯಾಗ್ ಹೋಗಕ್ಕೆ ಬಿಡಂಗಿಲ್ಲ. ಇದು ಇದ್ರ ಕೆಲಸ. ಅಕಸ್ಮಾತ್ ಇದೇನಾರ ಜಾಗ ಸಡ್ಲಾತು ಅಂತಂತಂದ್ರೆ ಅವಾಗೇನಾಗತ್ತೆ, ಇಲ್ಲಿ ತಿಂದಿರುವಂಥ ಆಹಾರ ಜಠರ ಭಾಗದಲ್ಲಿರುವಂತಹ ಒಂದು ದ್ರಾವದೊಂದಿಗೆ ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್ದೊಂದಿಗೆ ಮಿಕ್ಸ್ ಆಗಿ ಪಚನ ಆಗೋ ಮುಂದೆ ಆ ಜ್ಯೂಸು ಮ್ಯಾಗ್ ಬಂದುಬಿಡತ್ತೆ. ಇದೇನು ಈ ಜಾಗ ಸಡ್ಲಾತಂದ್ರೆ ಅವಾಗೇನಾಗತ್ತೆ, ಅನ್ನನಾಳಕ್ಕೆ ಅದು ಬಂದು ಹತ್ತೋದ್ರಿಂದ ಅವಾಗ ಅದು ಅನ್ನನಾಳದಾಗ ಅಂದರೆ ಎದೆ ಒಳಗೆ ಉರಿದಂತಹ ಒಂದು ಅನುಭವ ಬರ್ತೈತಿ. ಅದು ಪಿತ್ತ ಆಗೈತ್ರಿ, ಎದೆ ಉರಿ ಹಾಕತೈತಿ. ಪಿತ್ತ ಇಲ್ಲಿ ಇರ್ತೈತಿ. ಜಠರಕ್ಕೆ ದೇವ್ರು ಹೆಂಗೆ ಮಾಡ್ಯ ಅಂದ್ರೆ ಅದನ್ನ ತಡ್ಕೊಳಂಥ ಶಕ್ತಿ ಹಾಕ್ಯಾನ, ಅನ್ನನಾಳಕ್ಕೆ ಹಾಕಿಲ್ಲ. ಅದು ಅನ್ನನಾಳಕ್ಕೆ ಒಂದು ದಿವಸಕ್ಕೆ 20 ನಿಮಿಷಕ್ಕಿಂತ ಜಾಸ್ತಿ ಎಕ್ಸ್ಪೋಸರ್ ಆಗಾಕತ್ತು ಅಂತಂದ್ರೆ, ಅದಕ್ಕಿಂತ ಕಡಿಮೆ ಎಕ್ಸ್ಪೋಸರ್ ಆಯ್ತಂದ್ರೆ ತಡ್ಕೋತೈತಿ. ಅದಕ್ಕಿಂತ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಎದೆ ಉರಿತ ಕಂಡು ಬರುತ್ತೆ. ಅವಾಗ ನೀವು ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿಸಿದಾಗ ಅವರು ಲ್ಯಾಕ್ಸ್ ಎಲಿಯಸ್ ಅಂತ ಕೊಟ್ಟಂದ್ರೆ, ಅಂದ್ರೆ ಲ್ಯಾಕ್ಸ್ ಅಂದ್ರೆ ಸಡ್ಲ, ಎಲಿಯಸ್ ಅಂದ್ರೆ ಲೋವರ್ ಎಸೋಫೇಜಿಯಲ್ ಸ್ಪಿಂಕ್ಟರ್ ಅಂತ. ಎಸೋಫೇಗಸ್ನೊಳಗೆ ಕೆಳಗಿರುವಂತಹ ಸ್ಪಿಂಕ್ಟರ್ ಸಡ್ಲಾಗೈತಿ ಅಂತ ಕೊಟ್ರಂದ್ರೆ ನಿಮ್ಮ ಎದೆ ಉರಿತಕ್ಕೆ ಅದೇ ಕಾರಣ ಅಂತ ಹೇಳ್ಬೋದು. ಹಂಗ್ಯಾಕಾಗತ್ತೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಹೇಳ್ಬೋದು. ಉದಾಹರಣೆಗೆ ಹೇಳೋದಾದ್ರೆ, ಆಹಾರದಾಗ ಅತ್ಯಂತ ಸ್ಪೈಸಿ ಫುಡ್ಸು ಅಂದ್ರೆ ಖಾರವಾಗಿರುವಂತಹ ಅತ್ಯಂತ ಹುಳಿ ಇರುವಂತಹ ಪದಾರ್ಥಗಳನ್ನು ಸೇವಿಸೋದ್ರಿಂದ, ಮದ್ಯ ಸೇವನೆ, ಪ್ರಮುಖವಾಗಿ ಮದ್ಯ ಸೇವನೆ ಅಂದ್ರೆ ಆಲ್ಕೋಹಾಲ್ ತೊಗೊಳೋದ್ರಿಂದ, ಮತ್ತು ಸಿಗರೇಟ್ ಅದು ಸ್ಮೋಕ್ ಮಾಡೋದ್ರಿಂದ ಇವಿಷ್ಟು ನಾವು ಆಹಾರದಾಗ ಅಂತಂದ್ರೆ. ಇನ್ನು ವಿಹಾರದಾಗ ನೋಡೋದಾದ್ರೆ ಸ್ವಲ್ಪ ದಪ್ಪ ಇದ್ದವರು ಅಂದ್ರೆ ಹೊಟ್ಟೆ ಭಾಳ ಆಗಿಬಿಡತ್ತೆ. ಹೊಟ್ಟೆ ದಪ್ಪ ಆಗೋದ್ರಿಂದ ಏನಾಗುತ್ತೆ, ಈ ಜಠರ ಭಾಗ ಹೊಟ್ಟೆ ಜಾಸ್ತಿ ಕೊಬ್ಬಿನ ಅಂಶ ಸೇರೋದ್ರಿಂದ ಈ ಜಠರ ಭಾಗನ ಮ್ಯಾಗ ಒತ್ತಕ್ಕೆ ಶುರು ಮಾಡ್ತೈತಿ. ಮಾಡೋದ್ರಿಂದ ಆ ಜಾಗ ಸೆಟ್ಲಾಗತ್ತೆ. ಕಾನ್ಸ್ಟೆಂಟಾಗಿ ಪ್ರೆಷರ್. ಯಾರಿಗೆ ಭಾಳ ದಿವಸದಿಂದ ಕೆಮ್ಮು ಇರ್ತೈತಿ ಅಂಥವ್ರಿಗೆ. ಸೊ ಇವೊಂದಿಷ್ಟು ಉದಾಹರಣೆ ವಿಹಾರಕ್ಕೆ ಸಂಬಂಧಿಸಿದಂಥ ಉದಾಹರಣೆಗಳಾದ್ರೆ, ಈಗ ಕೆಲವು ಜನ ಹೊಟ್ಲಿ ಇರ್ತಾರೆ, ಆವಾಗ ಪ್ರೊಜೆಸ್ಟ್ರಾನ್ ಸ್ವಲ್ಪ ಮಸಲ್ಸನ್ನು ಲ್ಯಾಕ್ಸ್ ಮಾಡುತ್ತೆ. ಅದು ಸಾಮಾನ್ಯ ಆಗುವಂತಹ ಒಂದಿಷ್ಟು ಬದಲಾವಣೆಗಳು ದೇಹದಲ್ಲಿ.
ಇನ್ನು ಮೆಡಿಸಿನ್ಸನ್ನು ನೋಡೋದಾದ್ರೆ ಬೀಟಾ ಬ್ಲಾಕರ್ಸ್ ಅಂತ ಏನು ಹೇಳ್ತೇವೆ, ಅವು ಸ್ಮೂತ್ ಮಸಲ್ಸನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾವೆ. ಸೊ ಅವಾಗೂ ಸಹಿತ ಸ್ವಲ್ಪ ಸ್ಪಿಂಕ್ಟರ್ ರಿಲ್ಯಾಕ್ಸ್ ಆಗತ್ತೆ. ಇನ್ನು ನಾವು ಇನ್ನೇನೂ ಮಾಡಂಗಿಲ್ಲ ರೀ, ಆದರೂ ನಮಗೆ ಇದೊಂದಿಷ್ಟು ಇವು ಯಾವ ಮದ್ಯ ಸೇವನೆ ಇಲ್ಲ, ಇದು ಇಲ್ಲ, ಹೊಟ್ಟೆನೂ ಭಾಳ ಇಲ್ಲ, ಬೊಜ್ಜು ಏನಿಲ್ಲ, ಇದು ಎಲ್ಲ ಇಲ್ಲ ಅಂದ್ರೂ ನಮಗೆ ಕೆಲವೊಂದಿಷ್ಟು ಸಲ ನಮಗೆ ಇಂಥ ಪೇಷಂಟ್ ನೋಡೋಕೆ ಸಿಗ್ತಾರೆ. ಅದಕ್ಕೆ ಕಾರಣ ಇಡಿಯೋಪತಿಕ್ ಅಂತ ಹೇಳ್ತೇವೆ. ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರಾಗಿ ಇದೇ ಕಾರಣದಿಂದ ಹಿಂಗೆ ಆಗೈತಿ ಅಂತ ಹೇಳೋದು ಕಷ್ಟ ಆಗತ್ತೆ. ಹಿಂಗಾದ್ಮೇಲೆ ಏನಾಗತ್ತೆ ಅಂತಂದ್ರೆ, ಈ ಜಗ ಸಡ್ಲಾದ ಕೂಲೆ ಆವಾಗ ಈ ಹೊಟ್ಟೆ ಭಾಗನ ಒಂದೊಂದು ಸಲ ಮ್ಯಾಗ ಎದೆ ಪ್ರದೇಶಕ್ಕೆ ಒಪೆಯನ್ನು ದಾಟಿ, ಒಪೆ ಅಂದರೆ ಡಯಾಫ್ರಮನ್ನು ದಾಟಿ ಮ್ಯಾಗ ಬರೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಹಯಾಟಸ್ ಹರ್ನಿಯಾ ಅಂತ ಕರಿತೇವೆ. ಹಿಲ್ಸ್ ಅನ್ನೋರು 1996ರಾಗ ಎಂಡೋಸ್ಕೋಪಿ ಮಾಡಿ ನೋಡಿದಾಗ ಏನೇನು ಲ್ಯಾಕ್ಸ್ ಎಲಿಯಸನ್ ಬರ್ತಾವೆ ಅದನ್ನು 4 ಕ್ಲಾಸಿಫಿಕೇಷನ್ ಮಾಡ್ಯಾರ. ಕ್ಲಾಸ್ 1, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂಥೇಳಿ. ಗ್ರೇಡ್ 1 ಅಂದ್ರೆ ಇದು ತೀವ್ರತೆಗೆ ಅನುಗುಣವಾಗಿ ಜಾಸ್ತಿ ಹಾಕ್ಕೊತ ಹೋಗುತ್ತೆ. ಸ್ವಲ್ಪ ಒಪೆ ಸಡ್ಲಾಗಿತ್ತು ಅಂದ್ರೆ ಗ್ರೇಡ್ 1 ಅಂತಾರೆ. ಉಸಿರಾಟದೊಂದಿಗೆ ಅದು ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತದೆ ಅಂದ್ರೆ ಅದು ಗ್ರೇಡ್ 2 ಅಂತಾರೆ. ಉಸಿರಾಟದೊಂದಿಗೆ ಓಪನ್ ಆಗುತ್ತೆ ಬಟ್ ಪಾಚುಲಸ್ ಇರುತ್ತೆ, ಓಪನ್ ಆಗೇ ಇರುತ್ತೆ ಅಂತಂದ್ರೆ ಗ್ರೇಡ್ 3 ಅಂತಾರೆ. ಗ್ರೇಡ್ 4 ಅಂತಂತಂದ್ರೆ ಅದು ಬೆಲ್ ಶೇಪ್ ಆಗಿ ಪೆಟೆಂಟಾಗಿ ಉಳ್ಕೊಂಡು ಬಿಡತ್ತೆ. ಆವಾಗ ಸ್ಟಮಕ್ ಡಯಾಫ್ರಮಿಗೆ ಅಂದ್ರೆ ಡಯಾಫ್ರಮನ್ನು ದಾಟಿ, ಒಪೆಯನ್ನು ದಾಟಿ ಎದೆ ಗೂಡಿಗೆ ಹರ್ನಿಯೇಟ್ ಆಗಿರ್ತೈತಿ. ಅಂದರೆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗೋದು ಹರ್ನಿಯಾ ಅಂತ ಕರೀತಾರೆ. ನ್ಯಾಚುರಲ್ ಓರಿಫೈಸ್ನಿಂದ ಅನ್ಯಾಚುರಲ್ ಆಗಿ ಮೂಮೆಂಟ್ ಆಗ್ತೈತಿ, ಅದಕ್ಕೆ ಹರ್ನಿಯಾ ಅಂತ ಕರೀತಾರೆ. ಇದು ಇಂಟರ್ನಲ್ ಹರ್ನಿಯಾ. ಇದು ಹಿಲ್ಸದ್ದು ಗ್ರೇಡ್ 1, ಗ್ರೇಡ್ 2, ನೀವು ಎಂಡೋಸ್ಕೋಪಿ ಮಾಡಿಸಿದಾಗ ಇದು ಬರುತ್ತೆ. ಅವರು ಕ್ಲಾಸಿಫಿಕೇಷನ್ ಕೊಡ್ತಾರೆ ಯಾವ ಗ್ರೇಡ್ನಾಗ ಐತೆ ಅಂತ. ಇದು ಗ್ರೇಡ್ 4 ಅಂತ ಹೇಳ್ಬೋದು. ಸೊ ಇದು ಎಂಡೋಸ್ಕೋಪಿ ಮಾಡಿಸಿದಾಗ ಈ ಥರ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ಸ್ ಬರ್ತಾವೆ. ಇನ್ನು ತಡೆಗಟ್ಟೋದು ಹೆಂಗೆ? ಒಂದು ಸಾರಿ ಇದು ಆಯ್ತು ಗ್ರೇಡ್ 3, ಗ್ರೇಡ್ 4ಗೆ ಹೋತಂದ್ರೆ ಒಂದೊಂದು ಸಾರಿ ಇಂಟರ್ವೆನ್ಷನ್ ಬೇಕಾಗತ್ತೆ, ಅಂದ್ರೆ ಆಪ್ರೇಷನ್ ಬೇಕಾಗತ್ತೆ, ರಿಪೇರ್ ಬೇಕಾಗತ್ತೆ. ಇಲ್ಲ ಗ್ರೇಡ್ 1 ಐತಿ, ಗ್ರೇಡ್ 2 ಐತಿ ಅಂತಂದ್ರೆ ನಾವು ಆಗಲೇ ಹೇಳಿದಂಥ ಕೆಲವು ಕಾರಣಗಳನ್ನು, ಆ ಕಾರಣಗಳು ನಿಮ್ಮಲ್ಲಿದ್ದಂದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೋಬೇಕು. ಅರೌಂಡ್ 20 to 30 ಡಿಗ್ರಿ ಅಪ್ ಆಗುವಂಗೆ ಉಂಡು ಕೂಲೆ ಒಂದು 2 ತಾಸಂತರೂ ಮಲಗಲೇಬಾರ್ದು. ಯಾಕಂದರೆ 2 ತಾಸು ನಾವು ಸೇವಿಸಿದಂಥ ಆಹಾರ ಜಠರ ಪ್ರದೇಶದಾಗ ಒಂದು 2 ತಾಸು ಇರುತ್ತೆ. 2 ತಾಸಿನ ನಂತರ ಮುಂದೆ ಹೊಸಾಗಿಬಿಡತ್ತೆ. ಸೊ ಜಠರ ಪ್ರದೇಶ ಒಂದು 2 ತಾಸು ಇರ್ತೈತೆ ಅಂದ್ರೆ ಉಂಡ ಮ್ಯಾಗ ಒಂದು 2 ತಾಸರೇ ನಾವು ಅಡ್ಡಾಗಬಾರ್ದು, ಅಂದ್ರೆ ಮಲಗಬಾರ್ದು. 10 ಗಂಟೆಗೆ ಮಕ್ಕಳಿದ್ವಿ ಅಂದರೆ 8 ಗಂಟೆಗೆ ನಾವು ಆಹಾರ ಸೇವಿಸೋದನ್ನು ಬಂದ್ ಮಾಡಿಬಿಡಿ. 8 ಗಂಟೆ ಒಳಗೆ ನಾವು ಮುಗಿಸ್ಬಿಡ್ಬೇಕು. ಅಥವಾ 11 ಗಂಟೆಗೆ ಮಕ್ಕೋತೇವೆ ಅಂದರೆ 9 ಗಂಟೆ ಮಟ್ಟಿಗೆ ಮುಗಿಬಿಡ್ಬೇಕು. ಆಮೇಲೆ ಮಕ್ಕೊಂಡ ಮೇಲೆ ಸ್ವಲ್ಪ ತಲೆ ಕಡೆ ಕಾಟ ಎತ್ತರ ಮಾಡ್ಕೋಬೇಕು. ಅಂದ್ರೆ ಕಾಟದ ಕಾಲಿಗನ ಒಂದು 4 ಇಂಚು ಇಟ್ಟಂಗಿಯೋ ಅಥವಾ ಒಂದು ಏನೋ ಸಪೋರ್ಟ್ ಕೊಟ್ಟು ತಲೆ ಕಡೆ ಸ್ವಲ್ಪ ಎತ್ತರ ಮಾಡ್ಕೋಬೇಕು. ಹೊರತು ತಲೆಗೆ 2 ತಲೆ ದುಮ್ ಕೊಡೋದು ಮಾಡಬಾರ್ದು. ಅದು ಮಾಡೋದ್ರಿಂದ ಮತ್ತು ಕುತ್ತಿಗೆ ನೋವು ಆ ಥರ ಸಮಸ್ಯೆಗಳ ಉಂಟಾಗ್ತಾವೆ. ಸೊ ಇದು ಹಯಾಟಸ್ ಹರ್ನಿಯಾ ಅಂದರೆ ಏನು ಅನ್ನೋದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಾನು ಹೇಳೇನಿ. ಇದಕ್ಕೆ ಸಾಮಾನ್ಯ ಕಾರಣಗಳನ್ನು ಹೇಳೇನಿ. ಇದರದ್ದು ಹೆಂಗೆ ತಡೆಗಟ್ಟಬೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಾಗ ಡಿಸ್ಕಷನ್ ಮಾಡೇವೆ. ತದನಂತರ ನಿಮಗೇನಾದ್ರು ಮಾಹಿತಿ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ನಾಗ ಬರೆದು ತಿಳಿಸ್ರಿ, ನಾವು ಉತ್ತರಿಸುವಂಥ ಪ್ರಯತ್ನ ಮಾಡ್ತಾನೆ. ಧನ್ಯವಾದಗಳು.